ಇವತ್ತಿರ್ತೀವೋ ನಾಳೆ ಇರ್ತೀವೋ ಅಂತ ಗೊತ್ತಿಲ್ಲ, ಇರೋವರೆಗೆಲ್ಲ ಖುಷಿಯಿಂದ ಇರೋಣ ಅಂತ ಹೇಳ್ತಾ ಇವತ್ತಿನ ಮಿನಿ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಎದ್ದ ತಕ್ಷಣ ನಾನು ಜೀರಿಗೆ ಮತ್ತು ಮೆಂತ್ಯ ನೀರು ಕುಡಿದ್ಬಿಟ್ಟು ನಾನು ಎಕ್ಸಸೈಸ್ ಮಾಡ್ತೀನಿ. ಒಂದು ಹಾಫ್ ಆನ್ ಅವರ್ ಮುಕ್ಕಾಲು ಗಂಟೆ ಎಕ್ಸಸೈಸ್ ಮಾಡ್ಕೊಬರ್ತೀನಿ. ಮನೆ ತಕ್ಷಣ ಆಲೂಗಡ್ಡೆ ಪಲ್ಯ ಮಾಡ್ಕೊಂಡು ಅಂದ್ಕೊಂಡು ಮಾಮೂಲು ಒಂದು ತವ ಮೇಲೆ ಈರುಳ್ಳಿ ಮೆಣಸಿನ್ಕಾಯಿ ಕರಿಮೆ ಸೊಪ್ಪು ಸ್ವಲ್ಪ ಸಾಸಿವೆ ಹಾಕಿ ಆಲೂಗಡ್ಡೆ ಕೂಗಿಸ್ಕೊಂಡಿದ್ದು ಹಾಕ್ಬಿಟ್ಟು ಫ್ರೈ ಮಾಡಿ ಸೈಡಿಗೆ ಇಟ್ಕೊಳ್ಳಿ. ನೀವು ಬೇಕಾದ್ರೆ ಅದಕ್ಕೆ ಚಟ್ನಿ ಮಾಡ್ಕೊಳ್ಳಿ. ನಾನು ಚಟ್ನಿ ಏನು ಮಾಡಿರಲಿಲ್ಲ ಇವತ್ತು, ರೆಡ್ ಚಟ್ನಿ ಮಾಡ್ಕೊಂಡಿದ್ದೆ ನೈಟು. ಮಾಮೂಲಿ ಬ್ಯಾಡಗೆ ಮೆಣಸಿನ್ಕಾಯಿ ಗುಂಟೂರು ಮೆಣಸಿನ್ಕಾಯಿ ಬಿಸಿನೀರಲ್ಲಿ ಬೇಯಿಸ್ಕೊಬಿಟ್ಟು ಅದಕ್ಕೆ ಜೀರಿಗೆ ಕಡಲೆಪಪ್ಪು ಮತ್ತು ಸ್ವಲ್ಪ ಆಯಿಲ್ ಮತ್ತು ಉಪ್ಪು ಹಾಕೊಂಡು ಮಿಕ್ಸಿ ಮಾಡ್ಕೊಂಡಿದ್ದೆ. ಇವಾಗ ದೋಸೆ ಇಟ್ಟಿತ್ತು, ಹೆಂಗೋ ಇದು ಮಸಾಲೆ ದೋಸೆ ಮಾಡ್ಕೊಂಡು ಅಂದ್ಬಿಟ್ಟು ನನ್ನ ಮಕ್ಳಿಗೆ ಇಷ್ಟ ಅಂದ್ಬಿಟ್ಟು ಮಾಡಿಕೊಟ್ಟೆ. ಈಗ ಎಷ್ಟು ಚೆನ್ನಾಗಿ ಬಂತು ಮಾತ್ರ, ಕ್ರಿಸ್ಪಿಯಾಗಿ ಬಿಸಿ ತಿಂತಾಯಿದ್ರೆ ಎಷ್ಟು ಸೂಪರಾಗಿತ್ತು. ನನ್ನ ಮಗಳು ಹೇಳ್ತಾ ಇಲ್ಲ ಅದಕ್ಕೆ ನಿಮ್ಮ ಮಮ್ಮಿ ಚೆನ್ನಾಗಿದೆ ಅಂದ್ಬಿಟ್ಟು ತೋರಿಸ್ತಾ ಇಲ್ಲ. ಅವ್ರು ತಿನ್ನಿಸ್ಬಿಟ್ಟು ಸ್ಕೂಲಿಗೆಲ್ಲ ಕಲಿಸ್ಬಿಟ್ಟು ನಾನು ಸ್ವಲ್ಪ ಸ್ಟೋರ್ ಮಾಡೋದಿತ್ತು. ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀವಿ, ಸ್ಯಾಟರ್ಡೆ ಬೇರೆ ಅಲ್ವಾ, ಎಲ್ಲ ಸ್ಟೋರ್ ಮಾಡಿಬಿಟ್ಟು ಎಲ್ಲ ಕ್ಲೀನ್ ಮಾಡಿ ಎಲ್ಲ ಎತ್ತಿಟ್ಬಿಟ್ಟು ನಾನು ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಇವತ್ತಿನ ದೀಪ ಹಚ್ಬಿಟ್ಟು ಇವತ್ತಿನ ವಾರ ಮುಗಿಸ್ಬಿಟ್ಟು. ಇವತ್ತಿನ ವೀಡಿಯೋ ಇಷ್ಟ ಆಗಿದೆ ಅಂದ್ಕೊಂಡು ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ. ಬಾಯ್.